ರಾಮಾಯಣ ಮನುಕುಲದ ಮಾರ್ಗದರ್ಶಿ ಆಗಿದೆ. ಮನುಷ್ಯರ ವ್ಯಕ್ತಿತ್ವ ಹೇಗಿರಬೇಕು, ಹೇಗೆ ಬದುಕಬೇಕು ಎಂಬುದಾಗಿ ರಾಮನ ಪಾತ್ರದ ಮೂಲಕ ರಾಮಾಯಣ ಚಿತ್ರಿಸಿರುವ ಮಹರ್ಷಿ ವಾಲ್ಮೀಕಿಯ ಪ್ರಗತಿಪರ ಗುಣವನ್ನು ನಾವು ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಎಂದು ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಬಂಡೆ ಕಪಿಲೆ ಓಬಣ್ಣ ಹೇಳಿದರು. ಆಗಿರುವಂತಹ ವಾಲ್ಮೀಕಿ ಮಹರ್ಷಿಗಳು ಈ ಒಂದು ನಾಡಿನಾದ್ಯಂತ ದೇಶದಾದ್ಯಂತ ಅವರ ಹೆಸರು, ಅವರ ಪ್ರೀತಿ ಹಾಗೆ ಇರಲಿ ಅಂತ ಸಮಾಜದಲ್ಲಿ ಯಾವ ಥರ ನಡ್ಕೊಂಡು ಹೋಗ್ಬೇಕು, ಸಮಾಜದಲ್ಲಿ ಯಾವ ಥರ ಬಾಳ್ಬೇಕು ಎಂಬುದು ಅವರು ಎತ್ತಿ ತೋರಿಸಿದ್ದಾರೆ. ಬರೇ ನಮ್ಮ ಸಮಾಜಕ್ಕೆ ಅಂತಂತಲ್ಲ, ವಾಲ್ಮೀಕಿ ಮಹಾಭಾರತದಲ್ಲಿ ವಾಲ್ಮೀಕಿ ಬರೆದಿರೋಂಥ ಕಾವ್ಯದಲ್ಲಿ ಪ್ರತಿಯೊಂದು ಸಮಾಜದಲ್ಲಿ ಅಣ್ಣ ತಮ್ಮರು ಯಾವ ಥರ ಇರಬೇಕು, ಅಕ್ಕ ತಂಗಿಯರಾಗಿರ್ಬೇಕು, ಅತ್ತಿಗೆ ಯಾವ ಥರ ಇರಬೇಕು, ತಂದೆ ತಾಯಿಗಳನ್ನು ಯಾವ ಥರ ನೋಡಬೇಕು ಎಂಬುದು ಅದರ ಕಾವ್ಯದಲ್ಲಿ ಕಾಣಿಸ್ತದೆ. ಮೊದಲೇ ವಾಲ್ಮೀಕಿ ಬಗ್ಗೆ ಮಾತು ಹೇಳ್ಬೇಕಂದ್ರೆ, ಹಿಂದೆ ಆತ ಸಂಸಾರಿಕ, ವಾಲ್ಮೀಕಿ ಸಂಸಾರಿಕ ಜೊತೆಯಲ್ಲಿ ಬೇರೆ ಕಡೆ ಜೀವನ ಮಾಡೋಕ್ಕೆ ಕಾಡಿ ಕಡೆ ಬರ್ತಿರ್ತಾನೆ. ಕಾಡಿ ಕಡೆ ಬರಬೇಕಾದ್ರೆ ತನ್ನ ವೃತ್ತಿ ಜೀವನದಲ್ಲಿ ನಮ್ಮ ನಾಯಕ ಸಮಾಜ ಏನಿದೆಯೋ ವೃತ್ತಿ ಜೀವನ ಕಾಡಿನಲ್ಲಿ ಜೀವನ ಮಾಡ್ತಿರೋದು. ಒಂದು ದಿನ ಅದೇ ಮಾರ್ಗವಾಗಿ ಕಾಡಿನಲ್ಲಿ ಜೀವನ ಮಾಡ್ತಿರೋ ಸನ್ನಿವೇಶದಲ್ಲಿ ಅದೇ ಮಾರ್ಗವಾಗಿ ಸಮೀಪದ ಓಬಯ್ಯನಹಟ್ಟಿಯಲ್ಲಿ ವಾಲ್ಮೀಕಿ ಯುವಕರ ಬಳಗ ಹಾಗೂ ನಾಯಕ ಸಮುದಾಯದ ವತಿಯಿಂದ ಗುರುವಾರ ಹಮ್ಮಿಕೊಂಡಿದ್ದ ಮಹರ್ಷಿ ವಾಲ್ಮೀಕಿ ಜಯಂತಿ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಮಾಯಣ ರಚನೆಗೂ ಮುಂಚೆ ಸದ್ಗುಣ ಮತ್ತು ಸನ್ಮಾರ್ಗ ಸೂಚಿಸುವ ಮಹತ್ವದ ಗ್ರಂಥಗಳು ಇರಲಿಲ್ಲ. ರಾಜಾಶ್ರಯದಲ್ಲಿ ರಚಿತವಾದ ಗ್ರಂಥಗಳೆಲ್ಲವೂ ವೈಭವೋಪೇತವಾಗಿ ರಾಜರ ಗುಣಗಾನ ಮಾಡುವಂತಿದ್ದವು. ರಾಜ ಪ್ರತ್ಯಕ್ಷ ದೈವ ಎಂಬುದಾಗಿ ಸೂಚಿಸುತ್ತವೆ. ಆದರೆ ಒಬ್ಬ ಮನುಷ್ಯ ಸಮಾಜ ಮೆಚ್ಚುವಂತೆ ಬದುಕು ನಡೆಸುವುದು ಹೇಗೆ ಎಂಬುದನ್ನು ಮಾತ್ರ ರಾಮಾಯಣ ಕಲಿಸಿಕೊಡುತ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ರಾಮಾಯಣ ಓದಬೇಕು ಎಂದು ಕಿವಿ ಮಾತು ಹೇಳಿದರು. ವಾಲ್ಮೀಕಿ ಜಯಂತಿಯನ್ನ ಆಚರಣೆಯನ್ನ ಮಾಡಿದ್ವಿ. ವಾಲ್ಮೀಕಿ ಜಯಂತಿ ಆಚರಣೆಯನ್ನ ಯಾಕೆ ಮಾಡಬೇಕು? ಈಗ ನಮಗೂ ಗೊತ್ತಿಲ್ಲ ವಾಲ್ಮೀಕಿ ಹೆಂಗ್ ಹುಡ್ದ, ಹೆಂಗ್ ಬೆಳೆದ, ವಾಲ್ಮೀಕಿ ಯಾವ ಜನಾಂಗದಲ್ಲಿ ಹುಟ್ಟಿದ್ರು, ಅದನ್ನ ಕರ್ತವ್ಯ ಏನು, ಅದನ್ನ ಕೊಡುಗೆ ಏನು ಸಮಾಜಕ್ಕೆ ಅನ್ನೋದು ನಮಗೂ ಕೂಡ ಗೊತ್ತಿದ್ದಿಲ್ಲ. ನಮ್ಮ ಹಿರಿಯರು ಇದನ್ನು ವಾಲ್ಮೀಕಿ ಜಯಂತ್ಯೋತ್ಸವದಲ್ಲಿ ಸಭೆ ಸಮಾರಂಭಗಳಲ್ಲಿ ಈ ವಿಚಾರಗಳನ್ನು ಹಂಚಿಕೊಂಡಾಗ ನಾವು ಕೂಡ ಅವಾಗ ನಾನೋದಯಗಳಾಗಿ ಅವ್ರು ಹಿಂಗೆ ಅಂತೇಳಿ ನಾವು ತಿಳ್ಕೊಂಡು ನಾವು ಇನ್ನೊಬ್ಬರಿಗೆ ಹೇಳೋಂಥ ಒಂದು ಪರಿಸ್ಥಿತಿಗೆ ಬಂದಿದೆ. ಇದನ್ನು ಹಂಗಾಗಿ ಅದಕ್ಕಾಗಿ ನಾವು ಇದನ್ನು ಮಾಡಬೇಕು, ಮುಂದಿನ ಪೀಳಿಗೆ ಗೊತ್ತಾಗಬೇಕಲ್ಲ. ವಾಲ್ಮೀಕಿ ಹುಟ್ಟಿದ್ದು ನಮ್ಮ ಪ್ರಪಂಚದಲ್ಲಿ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, 4 ಯುಗಗಳು. ಶ್ರೀರಾಮಚಂದ್ರ, ಭರತ, ಲಕ್ಷ್ಮಣ, ಸೀತಾದೇವಿ ಇವರು ಕೂಡ ರಾಜ್ಯಭಾರ ಮಾಡಿರೋದು ತ್ರೇತಾಯುಗದಲ್ಲಿ. ತ್ರೇತಾಯುಗದಲ್ಲಿ ಅವ್ರು ಮಾಡಬೇಕಾದ್ರೆ ವಾಲ್ಮೀಕಿ ಅದಕ್ಕಿಂತ ಮುಂಚೆ ಹುಟ್ಟಿರ್ಬೇಕಲ್ಲ, ವಾಲ್ಮೀಕಿ ಜಯಂತಿ ಬರ್ತಿರೋರು. ಇವರು ಕೃತಯುಗದಲ್ಲೇ ಹುಟ್ಟಿದ್ದಾರೆ. ಇವರು ನನ್ನ ಮಾಹಿತಿ ಪ್ರಕಾರ ವಾಲ್ಮೀಕಿಯವರು ಒಬ್ಬ ಗಂಧರ್ವ ಪುರುಷ ಅಂತ, ಅವರು ವ್ಯಾಪಕಸ್ಥರಾಗಿ ಭೂಮಂಡಲದಲ್ಲಿ ಬಂದು ಒಬ್ಬ ವಾಲ್ಮೀಕಿ ಜನಾಂಗದ ಹೊಟ್ಟೆಯಲ್ಲಿ ಹುಟ್ಟಿ, ಅದು ವಾಲ್ಮೀಕಿ ಆತನಿಗೆ ಬೇರೆ ನಮ್ಮ ಅದನ್ನ ವಾಲ್ಮೀಕಿ ದಡ್ಡ, ಅದಕ್ಕೆ ಏನು ಗೊತ್ತಿಲ್ಲ, ಜೀವನ ಮಾಡೋದಕ್ಕೆ ಆಗ್ತಿಲ್ಲ. ಅದಕ್ಕೇನಾಯ್ತು, ಹುಟ್ಟಿದ, ದೊಡ್ಡನಾದ, ಅವ್ರಿಗೆ ಮದುವೆ ಕೂಡ ಮಾಡಿದ್ರು, ಮಕ್ಕಳಾದು. ಆತ ಅಡವಿಗೆ ಹೋಗ್ತಿದ್ದ, ಅಡವಿಗೆಲ್ಲ ಕಡೆಗೆ ಕಳ್ಕೊಂಡು ಜೀವನ ಮಾಡ್ತಾ ಬಂದ. ಆತಗೆ ತಂದೆ ತಾಯಿ ಮಕ್ಕಳು ಜಾಸ್ತಿ ಆದಂಗೆಲ್ಲ ದುಡಿಮೆ ಕಡಿಮೆ ಆಯ್ತು. ಅವಾಗ ಏನ್ ಮಾಡ್ಬೇಕು, ಕಟ್ಟಿಗೆ ಎಷ್ಟು ಹೊರಿತಾನೆ, ಒಂದು ಹೊರೆ, 2 ಹೊರೆ, 3 ಹೊರೆ ಎಲ್ಲಿಗೂ ಆಗ್ಲಿಲ್ಲ, ಇವ್ರಿಗೆ ಜೀವನ ಮಾಡಕ್ ಆಗ್ತಿರ್ಲಿಲ್ಲ. ಹಂಗಾಗಿ ಆತ ಏನು ಮಾಡ್ದ, ಏನೋ ಬೇರೆ ಒಂದು ರೀತಿಯಲ್ಲಿ ದಾರಿ ಹೋಗೋಣ ಬರ್ತಕ್ಕಂಥನ್ನ ಅದನ್ನ ಏನೋ ಅವ್ರನ್ನ ಕಿತ್ಕೊಂಡು ನಮ್ಮ ಸಂಸಾರ ನಡೆಸ್ಬೇಕಂತೇಳಿ ಮಾಡ್ತಾ ಇದ್ದಾರೆ. ಮಾಡಿದಾಗ ಒಬ್ಬ ಗಂಧರ್ವ ಪುರುಷ ಆತ ಮಾಡ್ತಾ ಇದ್ದಾನೆ. ಅವ್ರ ಮಕ್ಕಳಾಯ್ತು, 8 ಮಕ್ಕಳಲ್ಲಿದ್ದಾರೆ. ಆಗ ಏನಾಯ್ತು, ಒಂದು ನಾರದ ಮಹಾಮುನಿ ಆ ಆದಿಯಲ್ಲಿ ಬರ್ತಾನೆ. ಒಂದು ಗಂಧರ್ವ ಪುರುಷ ಒಳ್ಳೆ ಬುದ್ಧಿವಂತ, ಇವನು ಎಂಥ ಕೆಲಸಕ್ಕೆ ಮಾಡ್ತಾನಲ್ಲಪ್ಪ, ಇವ್ನಿಗೆ ಎಂಥ ಕೆಲಸ ಆಗುತ್ತೆ, ಜನ ಶಾಪಗ್ರಸ್ತನಾಗಿ ಇಲ್ಲೇ ಐಕ್ವಾಗಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲಿತ್ತಂತೇಳಿ ಆತನಿಗೆ, ಏನಪ್ಪ ನೀನು ಏನು ಕೆಲಸ ಮಾಡ್ತೀಯ? ಏನೋ ನಾನು ಮಾಡ್ತೀನಪ್ಪ, ಹಿಂಗೆಲ್ಲ ಐತೆ ನನ್ನ ಪರಿಸ್ಥಿತಿ, ಜೀವನ ಮಾಡೋಕೆ ಮಾಡಬೇಕು, ಈಗೆಲ್ಲ ಮಾಡ್ತೀಯಲ್ಲ, ಮನುಷ್ಯನ ಸಾಯಿಸೋದು, ಹೊಡಿಯೋದು, ಬಿಡೋದು ಪಾಪದ
ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಮಾಡುವ ಜೊತೆಗೆ ರಾಮಾಯಣ ಕೂಡ ಜನರನ್ನ ತಲುಪಿಸುವಂತಹ ಕೆಲಸ ಯುವಕರು ಹಮ್ಮಿಕೊಳ್ಳಬೇಕು. ಆಗ ಮಹರ್ಷಿ ಹಾಗೂ ರಾಮಾಯಣ ಜನರ ಮನಸ್ಸಿಗೆ ತಲುಪಿಸಲು ಸಾಧ್ಯ ಎಂದು ಸಲಹೆ ನೀಡಿದರು. ಮುಖಂಡ ಕಾಕಸೂರಯ್ಯ ಮಾತನಾಡಿದರು. ಇಡೀ ವಿಶ್ವವೇ ಮೆಚ್ಚುವಂತಹ ಮಹಾನ್ ಪವಿತ್ರ ಗ್ರಂಥ ರಾಮಾಯಣವನ್ನ ರಚಿಸಿದ್ದಾರೆ. ಮಹರ್ಷಿ ವಾಲ್ಮೀಕಿ ಒಂದು ಸಮುದಾಯಕ್ಕೆ ಸೀಮಿತವಲ್ಲ. ಮಹರ್ಷಿ ವಾಲ್ಮೀಕಿ ಅವರ ಹೆಸರು ಇಡೀ ದೇಶಾದ್ಯಂತ ಶಾಶ್ವತವಾಗಿ ಉಳಿದಿದೆ. ಸಮಾಜದಲ್ಲಿ ಪ್ರತಿಯೊಬ್ಬರು ಉತ್ತಮ ಪ್ರಜೆಗಳಾಗಿ ಬದುಕಲು ರಾಮಾಯಣವನ್ನು ರಚಿಸಿದ್ದಾರೆ ಎಂದರು. ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಡಿ.ಟಿ. ಕಾಮರಾಜ್ ಮಾತನಾಡಿದರು. ಪ್ರತಿಯೊಬ್ಬರು ಮಹರ್ಷಿ ವಾಲ್ಮೀಕಿ ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರಾದ ಮರಡಿ ಬೋರಯ್ಯ, ಗುತ್ತಿಗೆದಾರ ಸೋಮಣ್ಣ, ನಾಗರಾಜ್, ಬೊಮ್ಮಯ್ಯ, ಬೋರಯ್ಯ, ಸಾರಥಿ ಪಾಲಯ್ಯ, ಸರ್ವೆ ಮಲ್ಲಯ್ಯ, ತಿಪ್ಪೇಸ್ವಾಮಿ, ನವೀನ್ ಮದಕರಿ, ಹುಚ್ಚಯ್ಯ, ಮುದಿಯಣ್ಣ, ಪವನ್ ಸೇರಿದಂತೆ ಓಬಯ್ಯನಹಟ್ಟಿ ಸಮಸ್ತ ಗ್ರಾಮಸ್ಥರು ಇದ್ದರು. ವರದಿ ಕೆಟಿ ಓಬ್ಳೇಶ್, ನಲಗೇತನಹಟ್ಟಿ. ಇವಾಗ ಬಂದಿದ್ದಾವಲ್ಲ ಮೊಬೈಲ್ಗಳೆಲ್ಲ ಅದರಲ್ಲಿ ಬರೋದಿಲ್ಲ. ಒಂದು ನಾಟಕ ಮನೋರಂಜನೆ ಕಾರ್ಯಕ್ರಮ ಮಾಡಿದಾಗ ಅಲ್ಲಿ ಸುಮ್ಮನೆ ದುಡ್ಡು ವೇಸ್ಟ್ ಆಗ್ತದೆ, ಅದು ವೇಸ್ಟ್ ಆಗ್ತದೆ ಅಂದ್ಕೋಬಾರ್ದು. ಇವೆಲ್ಲ ಕಾರ್ಯಕ್ರಮ ಯಾಕೆ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮಲ್ಲೇ ಸಂಸ್ಕಾರವನ್ನು ಕಲಿಸ್ತದೆ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ವಾಲ್ಮೀಕಿ.